8ನೇ ರಾಶಿ ಮೀನರಾಶಿ ಬಗ್ಗೆ. ಮೀನರಾಶಿಯವರಿಗೆ 6ರಲ್ಲಿ ಕೇತುವಿನ ಸಂಚಾರ, ಗುರುವಿನ ಬಲ ಅನ್ನುವಂಥದ್ದು ಪ್ರಾಪ್ತವಾಗಿದೆ. 5ರಲ್ಲಿ ಅವರ ಪ್ರಜ್ಞಾಶಕ್ತಿಯನ್ನ, ಪ್ರತಿಭೆಯನ್ನ, ಮೇಧಾಶಕ್ತಿಯನ್ನ, ಟ್ಯಾಲೆಂಟನ್ನು ಹೊರಗಡೆ ತರಲಿಕ್ಕೆ ಅವಕಾಶ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಮುಂದೆ ಯಾರಿಗೆ ವಿದ್ಯೆಯಲ್ಲಿ ಒಂದಷ್ಟು ತೊಂದರೆಗಳು ಅನ್ನುವಂಥದ್ದು ಉಂಟಾಗಿತ್ತೋ ಅವರಿಗೆ ವಿದ್ಯೆ ಅನ್ನುವಂಥದ್ದು ಮುಂದುವರಿಯುವಂತಹ ಸಾಧ್ಯತೆ. ಷಷ್ಠಭವನೋಕ್ತಾಂಗ ವರ್ಣಸ್ಯೋದ್ಭವ, ಒಂದು ರೀತಿ ಹೊಟ್ಟೆ ಭಾಗದಲ್ಲಿ ಅಥವಾ ಸೊಂಟ ಭಾಗದಲ್ಲಿ ನೋವುಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಮೀನರಾಶಿಯವರಿಗಿದೆ. ಒಟ್ಟಾರೆ ಒಂದು 70% ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಿರುವಂತಹ ಕಾರಣದಿಂದ ಈ ವೃಶ್ಚಿಕ ಸಂಕ್ರಮಣ ಆದ ನಂತರದಲ್ಲಿ ಅಂದ್ರೆ 1 ತಿಂಗಳ ಕಾಲದ ನಂತರದಲ್ಲಿ ಒಂದಷ್ಟು ಫಲಗಳು ಅನ್ನೋದು ಇನ್ನೂ ಶುಭ ಫಲಗಳು ಅನ್ನೋದನ್ನ ನಿರೀಕ್ಷಣೆಯನ್ನು ಮಾಡಬಹುದು. ಈಗ ತತ್ಕಾಲಕ್ಕೆ ಅಷ್ಟಮ ಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಿರೋದ್ರಿಂದ ಸಣ್ಣ ಪುಟ್ಟ ಪೆಟ್ಟಾಗಿ ಒಂದಷ್ಟು ರಕ್ತ ಬರೋ ರೀತಿಯಾಗಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ಬೋದು. ಅದು ಬಿಟ್ಟರೆ ಗುರುವಿನ ಸಂಚಾರ ಅನ್ನೋಂಥದ್ದು ತುಂಬಾ ಶುಭದಾಯಕವಾಗಿದೆ. ಕುಟುಂಬದಲ್ಲಿ ಮತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯಾರಿಗೆ ಓದಲ್ಲಿ ಒಂದಷ್ಟು ತಡೆ ಉಂಟಾಗ್ತಿತ್ತೋ ಅವರಿಗೆ ಒಂದು ಪುಷ್ ಕೊಟ್ಟಂತಹ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಈ ಮೀನರಾಶಿಯವರಿಗೆ ಕಾಣಸಿಗುತ್ತೆ. ಮೀನರಾಶಿಯವರಿಗೆ ಒಂದು 70-80% ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.